ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವೀಡಿಯೋದಲ್ಲಿ ಇವಾಗ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೀತಿದೆ. ಏನು ಅಂತಂದರೆ, ಮ್ಯಾಕ್ಸು ಇದರಲ್ಲಿ ಒಂದು ಸಕ್ಸಸ್ ಆಗಿರೋದ್ರಲ್ಲಿ ಒಂದು ಕೇಕ್ನ ಕಟ್ ಮಾಡೋದಕ್ಕೆ ಸುದೀಪು ಮತ್ತು ಅವ್ರ ಹೆಂಡ್ತಿಯವರು ಇದನ್ನು ಕೇಕ್ ತರಿಸಿರ್ತಾರೆ. ಮೀನ್ಸ್ ಅಂದರೆ ಆ ಕೇಕ್ ಅವ್ರು ತರಿಸಿರೋದಲ್ಲ, ನಮ್ಮ ಕ್ರಿಯೇಟಿವ್ ಕನ್ನಡಿಗ ಅಂತ ಏನು ಯೂಟ್ಯೂಬ್ ಚಾನಲ್ ಇದೆ, ಅವ್ರ ಅಣ್ಣನೂ ತಮ್ಮನೂ, ನನಗಷ್ಟು ಕ್ಲಾರಿಫಿಕೇಷನ್ ಇಲ್ಲ, ಅವರು ಬರ್ಸಿ ತೊಗೊಂಡು ಬಂದಿರೋಂಥ ಒಂದು ಕೇಕು. ಆ ಕೇಕ್ನಲ್ಲಿ ಏನಂತ ಬಂದಿದೆ, ಬಾಸಿಸಮ್ ಎಲ್ಲ ಹೋಯ್ತು, ಇವಾಗ ಮ್ಯಾಕ್ಸಿಮಮ್ ಮಾಸ್ ಕಾಲ ಶುರುವಾಯಿತು ಅಂತ ಹೇಳಿದ್ದಾರೆ. ಇದನ್ನು ಕೆಲವು ನ್ಯೂಸ್ ಚಾನಲ್ಗಳಲ್ಲಿ ನಾನು ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಅಲ್ಲಿ ಏನಂತ ಪ್ರಸಾರ ಆಗ್ತಿದೆ ಅಂದರೆ, ದರ್ಶನ್ ಅವ್ರಿಗೆ ಡೈರೆಕ್ಟಾಗಿ ಟಾಂಗ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಬಟ್ ನನ್ನ ಪ್ರಕಾರ ಇದು ಆಗಲ್ಲ. ಏನಕ್ಕೆ ಅಂತಂದರೆ, ಸುದೀಪ್ ಅವರು, ನಾವು ನೋಡಿರೋವಂಥ ವ್ಯಕ್ತಿತ್ವದಲ್ಲಿ ಸುದೀಪ್ ಅವರಾಗಲಿ ದರ್ಶನ್ ಅವರಾಗಲಿ ಯಾರಿಗೆ ಅದನ್ನು ಡೈರೆಕ್ಟಾಗಿ ಕೆಟ್ಟದ್ದು ಬಯಸೋದು ಅಥವಾ ಈ ರೀತಿ ಎಲ್ಲ ಮಾಡೋದಿಲ್ಲ. ಏನೇ ಅಂದರೂ ಅವರಿಬ್ಬರೂ ದೂರ ಇರ್ಬೋದು, ಬಟ್ ಒಬ್ರಿಗೊಬ್ರು ಅವರಿಬ್ಬರು ಫ್ರೆಂಡ್ಸ್ ಆಗಿದ್ದಾರೆ. ಇದರ ಅರ್ಥ ಏನಾಗಿರ್ಬೋದು ಅಂತ ಅಂದರೆ, ಹಿಂದೆ ಎಲ್ಲ ಏನು ರಕ್ತ ಇದೆಲ್ಲ ಇರ್ತಿರಲಿಲ್ಲ. ರಂಗ SSLCನಲ್ಲಿ ಸುದೀಪ್ ಅವರು ಬಾಸ್ ಅಂತ ಅದರಲ್ಲಿ ಕರ್ಕೊತಿದ್ರು. ಸೊ ಅದರಲ್ಲೆಲ್ಲ ಲಾಂಗು ಮಚ್ಚು ಬ್ಲಡ್ಡು ಇದೆಲ್ಲ ಸ್ವಲ್ಪ ಕಡಿಮೆ ಇರ್ತಿತ್ತು. ಇವಾಗ ಮ್ಯಾಕ್ಸ್ ಅನ್ನೋದರಲ್ಲಿ ಸ್ವಲ್ಪ ಅದೆಲ್ಲ ಜಾಸ್ತಿ ಇದೆ. ಇವಾಗಿನ ಪ್ರೇಕ್ಷಕರು ಹೆಂಗೆ ಕೇಳ್ತಿದ್ದಾರೆ ಅದ್ರ ಪ್ರಕಾರ ಮಾಡ್ತಿದ್ದಾರೆ. ಸೊ ಅವ್ರ ಅರ್ಥದಲ್ಲಿ ಬರ್ಸಿರ್ತಾರೆ. ಬಾಸಿಸಮ್ ಅನ್ನೋ ಕಾಲ ಹೋಯ್ತು. ಅಂದರೆ ರಂಗ SSLCನಲ್ಲೆಲ್ಲ ಬಾಸ್ ಅಂತ ಇರ್ತಿದ್ರಲ್ವ, ಆ ಕಾಲ ಹೋಯ್ತು. ಇವಾಗ ಮ್ಯಾಕ್ಸಿಮಮ್ ಮಾಸ್ ಕಾಲ ಅಂತಂದರೆ ಅವ್ರದ್ದು ಸಿನಿಮಾ ಲೈನೇ ಅದು. ಮ್ಯಾಕ್ಸಿಮಮ್ ಮಾಸ್ ಕಾಲ ಅಂತಂದರೆ ಬ್ಲಡ್ಡು ಈ ರೀತಿ ಇವಾಗಿನ ಪ್ರೇಕ್ಷಕರಿಗೆ ಹಿಂಗಿದೆ, ಈ ಥರ ಸ್ಟಾರ್ಟ್ ಆಗಿದೆ ಅಂತ ಒಂದು ಹೇಳಿದ್ದಾರೆ ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಬೇರೆ ಇನ್ಯಾವುದು ಸ್ಟಾರ್ಗಳಿಗೆ ಇದನ್ನು ಕೀಳಿಗೆ ಮಟ್ಟಿಗೆ ನೋಡಬೇಕು ಅಂತಾಗಲಿ ಟಾಂಗ್ ಕೊಡಬೇಕಾಗಲಿ ಅದೆಲ್ಲ ಏನೂ ಇಲ್ಲ. ಏನಕ್ಕೆ ಅಂತಂದರೆ, ನಾನು ನೋಡಿರೋಂಥ ಇದಕ್ಕೆ ಸುದೀಪ್ ಅವರು ಅವ್ರ ವೈರಿಗಳಿಗೂ ಅವ್ರು ಆ ಥರ ಕೆಟ್ಟದನ್ನು ಬಯಸೋರಲ್ಲ. ಅವರು ಎಷ್ಟೊಂದು ಇಂಟರ್ವ್ಯೂಗಳಲ್ಲಿ ಅವ್ರು ಹೇಳಿದ್ದಾರೆ, ದರ್ಶನ್ ನನ್ನ ಫ್ರೆಂಡು, ಅವ್ರು ಒಳ್ಳೇದಾಗಲಿ ಅಂತಲೇ ಹೇಳಿದ್ದಾರೆ. ಅಂಥವ್ರು ಈ ರೀತಿ ಎಲ್ಲ ಮಾಡೋದಕ್ಕಾಗಲ್ಲ. ಇನ್ನೊಂದು ಏನಂದರೆ, ಅದು ಅವ್ರು ಬರ್ಸಿರೋದಲ್ಲ, ಮಹಾಬಲಿ ಅಂತ ಯೂಟ್ಯೂಬ್ ಚಾನಲ್ ಇದೆಲ್ಲ, ಅವರ ಅಣ್ಣನೂ ತಮ್ಮನೂ ಆಗಬೇಕು, ಅವ್ರ ಬ್ಲಡ್ ರಿಲೇಷನ್ನು, ಅವರು ಬರ್ಸಿರೋವಂಥದ್ದು. ಬಟ್ ಅವ್ರೂ ಅಷ್ಟೇ, ಏನು ಇವರಿಗೆಲ್ಲ ಇದನ್ನು ಮಾಡೋದಕ್ಕಾಗಲ್ಲ. ಅವರು ಈ ಅರ್ಥದಲ್ಲಿ ಬರ್ಸಿರ್ತಾರೆ. ಅದು ನ್ಯೂಸ್ ಚಾನಲ್ ಅವರು ಬೇರೆ ರೀತಿ ಪೋರ್ಟ್ರೇ ಮಾಡಿ, ಅವ್ರಿಗೆ ನ್ಯೂಸ್ ಬೇಕಲ್ವಾ, ಅವ್ರಿಗೇನಾದರೂ ಒಂದು ಇರಬೇಕು, ಅವ್ರಿಗೆ ಈ ಥರ ಕಾಂಟ್ರವರ್ಷಿಯಲ್ಲು ಇದನ್ನು ಮಾಡಬೇಕು. ಅವ್ರ ಮನೆ ಬೆಳಗಿಸ್ಕೊಳ್ಳೋಕ್ಕೋಸ್ಕರ ಇನ್ನೊಬ್ಬರು ಮನೇನ ಹಾಳು ಮಾಡೋದಕ್ಕೂ ಅವ್ರು ರೆಡಿಯಾಗಿರ್ತಾರೆ. ಅದಕ್ಕೆ ಈ ರೀತಿ ಮಾಡ್ತಾಯಿದ್ದಾರೆ ಅಷ್ಟೇ. ಇದರಿಂದ ಫ್ಯಾನ್ ವಾರ್ಗಳು ಸ್ಟಾರ್ಟಾಗಿ ಅಲ್ಲಿ ಏನೇನು ಕಾನ್ಸಿಕ್ವೆನ್ಸಸ್ ಆಗುತ್ತೆ ಅಂತ ಅವ್ರಿಗೆ ಬೇಕಾಗಿಲ್ಲ. ಅದು ಫ್ಯಾನ್ಗಳಾಗಿ ಅವ್ರಿಗೆ ಹೊಡೆದು ಇವ್ರಿಗೆ ಹೊಡೆದು ಅವ್ರಿಗೆ ಸಾರಿ ಕೇಳಿಸಿ ಇವ್ರಿಗೆ ಸಾರಿ ಕೇಳಿಸಿ ಅದೆಲ್ಲ ಬೇಕಾಗೇ ಇಲ್ಲ. ಇವಾಗ ನಡೀತಿರೋ ಇದರಲ್ಲಿ ನಮ್ಮ ಇಂಡಿಯನ್ ಸಿನಿಮಾ ಎಲ್ಲ ಮೇಲೆ ಹೋಗಬೇಕು. ಸೊ ಎಲ್ಲ ಸ್ಟಾರ್ಸ್ಗಳು ಬೆಳಿಬೇಕು, ನಮ್ಮ ಇಂಡಿಯನ್ ಸ್ಟಾರ್ಸ್ಗಳೆಲ್ಲರೂ ಬೆಳಿಬೇಕು. ಸೊ ನಾವು ಸ್ಟಾರ್ ವಾರ್ಗಳನ್ನ ಮಾಡ್ಕೊಂಡಿದ್ರೆ ಆಗೋದಿಲ್ಲ. ಪ್ರತಿಯೊಬ್ಬರೂ ಎಲ್ಲ ಫಿಲಮ್ಸ್ಗಳ್ನ ನೋಡಿ ಕಂಟೆಂಟ್ ಇರೋರನ್ನ ಬೆಳೆಸಿ, ಟ್ಯಾಲೆಂಟ್ ಇರೋರಿಗೆ ಸಪೋರ್ಟ್ ಮಾಡಿ, ಹಿಂಗೆ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನಾನು ಹೇಳಿರೋದ್ರಲ್ಲಿ ಏನಾದ್ರು ತಪ್ಪು ಅನಿಸಿದರೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲ ಅಂತಂದರೆ ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ.